ಈಗ ಸಮೀರ್ MD ವಿಡಿಯೋ ಮಾಡ್ದ. ಆ ವಿಡಿಯೋದಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅದು ಕೂಡ ತನಿಖೆಗೆ ಒಳಪಡಬೇಕಾಗ್ತದೆ. ಈ ಸಬ್ಜೆಕ್ಟಿನಲ್ಲಿ ಕಮ್ಯುನಿಸ್ಟ್ ಗ್ಯಾಂಗ್ಗಳಿದ್ದಾವೆ. ಯಾವುದೇ ಕಾರಣಕ್ಕೂ ದೇವರಾಗಲಿ ದೇವಸ್ಥಾನದ ವಿಚಾರವಾಗಲಿ ಇಲ್ಲವೇ ಇಲ್ಲ. ಇಲ್ಲಿ ನಾವು ಮಾತಾಡ್ತಿರೋದು ಕೃತ್ಯಗಳ ಬಗ್ಗೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಈವನ್ ಸಮೀರ್, ಮಟ್ಟಣ್ಣ, ತಿಮ್ಮರೋಡಿ ಅವರಾಗಲಿ, ಪ್ರಗತಿಪರರಾಗಲಿ ಯಾರೂ ಕೂಡ ದೇವರ ಬಗ್ಗೆ, ದೇವರ ಸ್ಥಾನದ ಬಗ್ಗೆ, ಕ್ಷೇತ್ರದ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ. ಅವರು ಮಾತನಾಡದ ವಿಚಾರವನ್ನೇ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲೊಬ್ಬ ಸಮೀರ ಇದ್ದ, ಅಲ್ಲೊಬ್ಬ ಇನ್ನೊಬ್ಬ ಯಾರೋ ಇದ್ದ ಅನ್ನೋ ಕಾರಣಕ್ಕೆ ಅದನ್ನು ಹಿಂದೂ ಮುಸ್ಲಿಂ ಆಗಿ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಆಗಬೇಕಾಗಿರೋದು ತನಿಖೆ, ಪ್ರಾಮಾಣಿಕ ತನಿಖೆ, ಯಾವುದೇ ಒತ್ತಡವಿಲ್ಲದ, ಯಾರ ಪ್ರಭಾವಕ್ಕೆ ಒಳಗಾಗದ ನೈತಿಕತೆಯ ತನಿಖೆ ಆಗಬೇಕು. ಹಲೋ ನಮಸ್ಕಾರ. ಬೆಂಗಳೂರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿರುವಂಥ ನಗರ. ಇಡೀ ಪ್ರಪಂಚ ತುಂಬ ಆಸಕ್ತಿಯಿಂದ ಬೆಂಗಳೂರನ್ನು ನೋಡುತ್ತೆ. ಬೆಳೆದಿರುವ ಮತ್ತು ಬೆಳೆಯುತ್ತಿರುವ ನಗರ. ಕರ್ನಾಟಕ ಜನಸಂಖ್ಯೆ 7.8 ಕೋಟಿ, ಸುಮಾರು 1.25 ಕೋಟಿ ಜನ ಬರೀ ಬೆಂಗಳೂರಿನಲ್ಲೇ ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಒಂದಿಷ್ಟು ಪ್ರಮಾಣದಲ್ಲಿ ಸೇರಿಕೊಂಡಿದ್ದಾರೆ. ಬೆಂಗಳೂರು IT-BT, ಸಿಲಿಕಾನ್ ಸಿಟಿ, ಎಲ್ಲ ರೀತಿಯ ಶ್ರೇಯಸ್ಸು, ಕ್ರೆಡಿಟನ್ನು ಪಡೆದುಕೊಳ್ಳುವುದರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳ ಕಲ್ಲೇಟನ್ನು ಕೂಡ ತಿನ್ನಲೇಬೇಕಾಗತ್ತೆ. ಟ್ರಾಫಿಕ್ ಸಮಸ್ಯೆ, ಕಸದ ಸಮಸ್ಯೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಬೆಂಗಳೂರು ನರಳುತ್ತಾ ಇದೆ. ಬೆಳೆಯುತ್ತಿರುವ ನಗರ, ಬೆಳೆದ ನಗರದಲ್ಲಿ ಕಾಮನ್ ಆಗಿರುವಂಥ ಪ್ರಾಬ್ಲಮ್, ಆ ಮಟ್ಟಿಗಿನ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ಅದರ ಜೊತೆಗೆ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಬಲಿಷ್ಠವಾಗಿ ಕಟ್ಟಬೇಕು ಅಂದರೆ ದೊಡ್ಡ ಸವಾಲಾಗಿರುತ್ತೆ. ಹಾಗೆ ಹೆಚ್ಚು ಜನಸಂಖ್ಯೆ ಇರುವ ಜಾಗ, ಭಾಳ ದೊಡ್ಡ ನಗರ, ಭಾಳ ದೊಡ್ಡ ಪ್ರಮಾಣದಲ್ಲಿ ಆದಾಯ, ಲೇವಾದೇವಿಗಳು ನಡೆಯುವಂಥ ಈ ಜಾಗದಲ್ಲಿ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಸಿಕ್ಕಾಪಟ್ಟೆ ನಡೀತವೆ. ಅದು ಅಂಡರ್ವರ್ಲ್ಡ್ ಇರ್ಬೋದು, ಇಲ್ಲ ಇನ್ನಿತರ ಪ್ರಕರಣಗಳಿರ್ಬೋದು. ಅದು ಬೆಂಗಳೂರಿನಲ್ಲೇ ವ್ಯಾಪಕವಾಗಿ ನಡೀತಾನೆ ಇರುತ್ತೆ. ನಾವು ಬೆಂಗಳೂರನ್ನ ಹೊಗಳಬೇಕಾದ್ರೆ ಬೆಂಗಳೂರು ಹಾಗಿದೆ, ಹೀಗಿದೆ, ಅದ್ಭುತ ಅಂತ ಸ್ಟೋರಿ ಮಾಡ್ತೀವಿ. ಇಲ್ಲಿ ನಾನು ನೆಗೆಟಿವ್ ವಿಚಾರವನ್ನು ತೋರಿಸ್ಬೇಕಾದ್ರೆ ಬೆಂಗಳೂರನ್ನ ಹೆಸರನ್ನೇ ತಗೋಬಾರ್ದು ಅಂದರೆ ಅತ್ಯಂತ ಮೂರ್ಖತನ ಮತ್ತು ಅತ್ಯಂತ ಬಾಲಿಶತನ ಆಗುತ್ತೆ. ಹಾಗೆ ಧರ್ಮಸ್ಥಳ ಅನ್ನೋದೊಂದು ಊರು. ಅದು ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕಾಗಲಿ, ದೇವರಿಗಾಗಲಿ, ಅಲ್ಲಿಗೆ ಸೇರಿದಂಥ ವ್ಯಕ್ತಿಗಳಿಗಾಗಲಿ ಸಂಬಂಧ ಪಡಲ್ಲ. ಒಂದು ಊರಿನಲ್ಲಿ ನಡೆದಂಥ ಘಟನೆಗಳು, ಅದರ ಕಡೆ ಮಾತ್ರ ಫೋಕಸ್ ಆಗಿ ಒಬ್ಬ ಪತ್ರಕರ್ತನಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮೂಲಕ ನೋಟಿಸ್ಗಳನ್ನು ಜಾರಿ ಮಾಡುತ್ತೀರಿ. ಒಬ್ಬ ಪತ್ರಕರ್ತನಾಗಿ ನಾವು ಆ ಕಡೆನೂ ಇಲ್ಲ ಸ್ವಾಮಿ, ಈ ಕಡೆನೂ ಇಲ್ಲ. ಸತ್ಯ ಏನಿದೆ ಆ ಸತ್ಯ ಹೊರಗೆ ಬರಲಿ. SIT ತನಿಖೆ ಆಯಿತು. SIT ತನಿಖೆ ಆಗಬೇಕಾದ್ರೆ ನಮ್ಮ ದೃಷ್ಟಿಕೋನ ಒಂದೇ ಇದ್ದಿದ್ದು. ಈಗ ಧರ್ಮಸ್ಥಳದಲ್ಲಿ ಹೂತಿಟ್ಟಂಥ ಶವಗಳು ಮತ್ತು ಸತ್ಯಗಳು ಹೊರ ಬರೋದಕ್ಕೊಂದು SIT ರಚನೆ ಆಗಿದೆ. ಅದರಲ್ಲೊಂದು 2 ಅಧಿಕಾರಿಗಳು ಈಗ ನಾವು ಆ ಟೀಮಲ್ಲಿ ಇರಲ್ಲ, ವೈಯಕ್ತಿಕ ಕಾರಣಗಳಿದ್ದಾವೆ, ಏನೇನೋ ಹೇಳಿಬಿಟ್ಟು ಅಲ್ಲಿಂದ ಜಾರ್ಕೋತಿದ್ದಾರೆ. ಬೇರೆ ಬೇರೆ ರೀಸನ್ನು, ಅದಕ್ಕೆ ಅನೇಕ ಸಬೂಬುಗಳು, ಬೇರೆ ಬೇರೆ ರೀತಿಯ ಕಾರಣಗಳು ಇರ್ಬೋದು. ನಾವು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದು ಬೇಡ. ಈಗ ಅದು ಅವರವರ ವೈಯಕ್ತಿಕ. ಅದು SIT ರಚನೆ ಆಯಿತು. ಏನು ನಡೀತಿದೆ ಆ ಪ್ರದೇಶದಲ್ಲಿ, ಆ ಊರಿನಲ್ಲಿ ಒಂದಿಷ್ಟು ಹೆಣಗಳು, ಒಂದಿಷ್ಟು ಸತ್ಯಗಳು ಹೂತು ಹೋಗಿದ್ದಾವೆ. ಸೌಜನ್ಯಳಂತೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಅತ್ಯಾಚಾರವಾಗಿ ಭೀಕರವಾಗಿ ಕೊಲೆಯಾದ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ. ಸಂತೋಷ್ ರಾವ್ ಎಂಬಾತ ನಿರಪರಾಧಿ ಅಂತ ಹೊರಗೆ ಬಂದಾಯಿತು. ಹಾಗಾದರೆ ಕೊಲೆ ಮಾಡಿದವರು ಯಾರು? ಕೊಲೆ ಮಾಡಿದವರು ಯಾರು? ಕೊಲೆ ಮಾಡುತ್ತಿರುವವರು ಯಾರು? ಈಗ ಪರ್ಟಿಕ್ಯುಲರ್ ಆಗಿ ಒಂದು ವರ್ಗ, ಇಂಥವರೇ ಮಾಡಿದ್ದು, ಇಂಥವರ ಕುಟುಂಬಕ್ಕೆ ಸಂಬಂಧಪಟ್ಟವರು, ಇಂಥವರ ಮಕ್ಕಳೇ, ಇಂಥವರ ಮಗನೇ, ಇಂಥವರೇ, ಇಂತಿಂಥ ಕಾಮಾಂಧರೇ ಹೀಗೆ ಮಾಡಿದ್ದು ಅಂತ ಹೇಳಿಬಿಟ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ಕಡೆ ನಮ್ಮ ಹೆಸರನ್ನು, ನಮ್ಮ ಕುಟುಂಬದ ಹೆಸರನ್ನು ಹಾಳು ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. SIT ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವರು ಅವರ ಮೇಲೆ ಕಲ್ಲೆಸೀತಿರೋದು ಸುಳ್ಳಾದರೆ ಅದು ಕೂಡ ಹೊರಗೆ ಬರ್ತದೆ. ಹಾಗೆಯೇ ಹೂತಿಟ್ಟ ಶವಗಳು, ಹೂತಿಟ್ಟಂತಹ ಸತ್ಯಗಳು ಹೊರಗೆ ಬರ್ತವೆ ಪ್ರಾಮಾಣಿಕವಾಗಿ ತನಿಖೆ ಆದರೆ. ಆದರೆ ಸರ್ಕಾರ ಈ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಸ್ತಕ್ಷೇಪ ಮಾಡ್ಬೋದಾ? ಯಾಕಂದರೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೋ ಅವರ ಪರ ಸರ್ಕಾರ ಸ್ಪಷ್ಟವಾಗಿ ನಿಂತಿರೋದು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ
ಮುಖ್ಯ ಹುದ್ದೆಯಲ್ಲಿರುವಂಥ, ಸರ್ಕಾರವನ್ನು ನಿಯಂತ್ರಿಸುವಂಥ ಪದವಿಯಲ್ಲಿರುವಂಥ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಅನೇಕರು ನೇರವಾಗಿ ನಾವು ನಿಮ್ಮೊಂದಿಗಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದ್ರಿಂದ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೋ ಆ ಕಾರಣಕ್ಕೆ ಈ ತನಿಖೆ ಏನಾದರೂ ಹಾದಿ ತಪ್ಪಬಹುದಾ ಅನ್ನುವಂಥ ಆತಂಕ ಇದೆ. ಹಾಗಾಗಿನೇ ಸಂಪೂರ್ಣವಾಗಿ ಈ ತನಿಖೆಯ ವಿಚಾರಣೆ ಕರ್ನಾಟಕದಲ್ಲಿ ಬೇಡ, ಕೇರಳದಲ್ಲಾಗಲಿ. ಕೇರಳಕ್ಕೆ ಸಂಬಂಧಪಟ್ಟರು ಯಾರು ಕೂಡ ಇಲ್ಲಿ ಯಾವುದೇ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮತ್ತು ಪ್ರಭಾವ ಈ ಕೇಸ್ ಮೇಲೆ ಆಗದಿರಲಿ ಅನ್ನುವಂಥ ಒತ್ತಾಯ ಮತ್ತು ಒತ್ತಡಗಳು ಕೇಳಿಬರ್ತಾ ಇದ್ದಾವೆ. ನಾನು ಹೇಳ್ತಾ ಇರೋದು ಅದನ್ನೇ, ಕರೆಕ್ಟಾಗಿ ತನಿಖೆ ಆಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು. ಎರಡೂ ಸೈಡಲ್ಲಿ ಯಾರು ಸಂಚು ಮಾಡ್ತಾರೋ, ಯಾರು ಆರೋಪಿಗಳು, ಯಾರು ಅಪರಾಧಿಗಳು, ಎಲ್ಲರೂ ಬಟಾಬಯಲಾಗಬೇಕು. ಇವೆಲ್ಲ ತಾರ್ಕಿಕವಾಗಿ ಮುಗ್ದೋಗ್ಬೇಕು, ತಾರ್ಕಿಕ ಅಂತ್ಯ ಕಾಣಲೇಬೇಕು. ಎಷ್ಟು ದಿವಸ ಹೇಳ್ಕೊಂಡು ಹೋಗ್ತೀರಿ? ಇದು ಆ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ದಶಕಗಳ ಕಾಲದ ಹೋರಾಟ. ಸೌಜನ್ಯ ಕೇಸಿನಲ್ಲಿ ಆರೋಪಿ ಸಂತೋಷ್ ರಾವ್ ಅರೆಸ್ಟ್ ಆದಾಗಲೇ ಅವನು ಮಾಡಿರಲ್ಲ, ಇದು ಅವನನ್ನು ಸಿಲುಕಿಸಲಾಗಿದೆ ಅಂತ ಹೇಳಿಬಿಟ್ಟು ಅವತ್ತು ಆತನ ಬಂಧನವನ್ನು ವಿರೋಧಿಸಿ ಸೌಜನ್ಯಳ ಕೇಸಿನಲ್ಲಿ ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡಿದ್ದಾರೆ ಅಂತಲೇ ಹೋರಾಟ ಶುರುವಾಗಿತ್ತು. ಕಡೆಗದು ನ್ಯಾಯಾಲಯದಲ್ಲಿ ಸಾಬೀತು ಕೂಡ ಆಗಿತ್ತು. ಹಾಗೆ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ವೇದವಲ್ಲಿ ಟೀಚರ್ ಇರ್ಬೋದು, ಪದ್ಮಲತಾ ಇರ್ಬೋದು, ಆನೆ ಮಾವತ ನಾರಾಯಣ ಇರ್ಬೋದು, ಹೀಗೆ ಅನೇಕ ಕೊಲೆಗಳಾಗಿ ಹೋಗಿದ್ದಾವೆ. ಈ ಹಂತದಲ್ಲಿ ಅನನ್ಯ ಭಟ್ ಕೇಸ್ ಕೂಡ ಹೊರಗೆ ಬರ್ತವೆ. ಆಕೆ ತಾಯಿ ಮೊನ್ನೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಮಗಳನ್ನು ಪತ್ತೆ ಹಚ್ಚಿ ನನ್ನ ಮಗಳಿಗೆ ಯಾರಾದರೂ ಮಾಡಿದ್ದಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿಲ್ಲ. ನಾನು ಸನಾತನ ಧರ್ಮಕ್ಕೆ ಸೇರಿದವಳು, ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನಾನು ಪೂರೈಸಬೇಕಾಗಿದೆ. ಆಕೆದೇನಾದರೂ ಅವಶೇಷಗಳು, ಮೂಳೆ, ಬುರುಡೆ ಈ ಥರ ಏನೋ ಸಿಕ್ಕರೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಆಕೆ ಮನವಿ ಮಾಡಿದ್ದಾಳೆ. ಹಾಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು 100 ಶವಗಳನ್ನು ಹೂತಾಕಿದ್ದೀನಿ ಅನ್ನೋ ಚರ್ಚೆಯನ್ನು ಹುಟ್ಟಾಕ್ತಾರೆ. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗ್ತದೆ. ಆ ಪತ್ರ ರಿಲೀಸ್ ಆಗುತ್ತೆ. ಅದಾದಮೇಲೆ ಆತನು ಬರ್ತಾನೆ, ಕೋರ್ಟಿಗೆ ಹೋಗ್ತಾನೆ, ಸ್ಟೇಟ್ಮೆಂಟು ಕೊಡ್ತಾನೆ. ಆತ ಏನೇನು ಹೇಳಿದ್ದಾನೆ ಅನ್ನೋ ಆ್ಯಂಗಲ್ನಲ್ಲಿ ಭೀಮಾ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಸಮೀರ್ ಎಂಬಡಿ ಅಂತ ಒಬ್ಬ ಯುವಕ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಕೂಡ ಮಾಡ್ತಾನೆ. ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಒಂದು ವಿಡಿಯೋ ಮಾಡ್ತಾನೆ. AI ತಂತ್ರಜ್ಞಾನವನ್ನೆಲ್ಲ ಬಳಸಿ ಆ ವಿಡಿಯೋ ಮಾಡ್ತಾನೆ. ಸಿಕ್ಕಾಪಟ್ಟೆ ಜನ ಅದನ್ನು ನೋಡಿದ್ದಾರೆ. ಮೊದಲು ಧರ್ಮಸ್ಥಳ ಹಾರರ್ ಅಂತ ಮಾಡ್ದ, ಅದಾದಮೇಲೆ ಸೀರಿಯಲ್ ಕಿಲ್ಲರ್. ಎರಡೂ ವಿಡಿಯೋನ ಹೆಚ್ಚು ಕಮ್ಮಿ 3-4 ಕೋಟಿ ಜನ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ 3-4 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಸೇರಿದ ಹಾಗೆ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂಥ ಸಬ್ಜೆಕ್ಟು ಸದ್ಯಕ್ಕೆ ಧರ್ಮಸ್ಥಳದ ಹಾರರ್ ಸ್ಟೋರಿ. ಸ್ನೇಹಿತರೆ, ಇಲ್ಲಿ ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೋ, ಅವರು ನಮ್ಮ ಮೇಲೆ ವಿನಾಕಾರಣ ಟಾರ್ಗೆಟ್ ಮಾಡ್ತಾ ಇದ್ದಾರೋ, ಅದೇನು ಬೇಕಾದ್ರೆ ಹೇಳಿ, ಎಲ್ಲವನ್ನು ಬದಿಗಿಟ್ಟೋಣ. ತನಿಖೆ ಆಗಬೇಕಾಗಿದೆ. ಸರಿಯಾದ ಪ್ರಮಾಣದಲ್ಲಿ ತನಿಖೆ ಆದರೆ ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಅದು ಬಟಾಬಯಲಾಗ್ತದೆ. ಅದೇ ತಾನೇ ನಾವು ನಿರೀಕ್ಷೆ ಮಾಡ್ತಿರೋದು, ನಾವು ಬಯಸ್ತಾ ಇರೋದು. ಅದು ಬಿಟ್ಟು ಏನಾದರೂ ಬಯಸ್ತಾ ಇದ್ದೀವಾ? ಇದನ್ನು ಕೂಡ ಹೇಳೋ ಹಾಗಿಲ್ಲ. ಒಬ್ಬ ಪತ್ರಕರ್ತನ ಯಾಕೆ ಯಾವುದೋ ಒಂದು ಕಡೆ, ಯಾವುದೋ ಒಂದು ಸೈಡಲ್ಲಿ ತಗೊಂಡೋಗಿ ಇಟ್ಬಿಡ್ತೀರಿ? ಯಾವುದೋ ಒಂದು ಸೈಡ್ ಇದ್ಬಿಟ್ಟೆ ಮಾತಾಡಬೇಕಾ? ಹಾಗಾದರೆ ಆ ಪ್ರದೇಶದಲ್ಲಿ ಹೀಗಾಗಿದೆ, 100 ಶವಗಳು ಬಿದ್ದಿದೆ, ಸೌಜನ್ಯಳಂತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳು ನಡೆದಿದೆ, ಆ ವಿಚಾರ ಮಾತಾಡಬಾರ್ದ? ಅಲ್ಲಿ ನಡೆದ ಕಾರಣಕ್ಕೆ ಮಾತನಾಡಲೇಬಾರ್ದು ಅಂದರೆ, ಒಂದು ವೇಳೆ ಅದನ್ನು ಮಾತನಾಡಿದ ಕೂಡಲೇ ಯಾವುದೋ ಒಂದು ಗ್ಯಾಂಗ್ನವರು, ಯಾವುದೋ ಒಂದು ಸದಸ್ಯರು ಅಂತ ಮಾತನಾಡುವಂತಹ ಟೂಲ್ ಕಿಟ್ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಟೂಲ್ ಕಿಟ್ ಯಾವ ಸೈಡ್ ವರ್ಕ್ ಮಾಡ್ತಿದೆ ಅಂಥೇಳಿ. ಯಾರನ್ನ ಟಾರ್ಗೆಟ್ ಮಾಡ್ತಾರೋ, ವಿನಾಕಾರಣ ಟಾರ್ಗೆಟ್ ಮಾಡ್ತಾರೋ, ಇದೊಂದು ದುರುದ್ದೇಶಪೂರಿತ ಟಾರ್ಗೆಟ್ ಆದರೆ ಆ ವಿಚಾರದಲ್ಲಿ ನಾವು ಇಲ್ವೇ ಇಲ್ಲ, ನಾವು ಅದಕ್ಕೆ ಹೋಗೋದೇ ಇಲ್ಲ. ನಾವು ಯಾರನ್ನೂ ಕೂಡ ಇಲ್ಲಿವರೆಗೆ ಮೀಟ್ ಆಗಿಲ್ಲ, ಯಾರನ್ನೂ ಕೂಡ ಮೀಟ್ ಆಗಿಲ್ಲ, ಯಾರ ಜೊತೆ ಫೋನಲ್ಲೂ ಕೂಡ ನಾವು ಮಾತಾಡಿಲ್ಲ. ಎರಡೂ ಬದಿಯಲ್ಲೂ ಏನು ಇವತ್ತು ಸಂಘರ್ಷ ನಡೀತಿದೆ, ಎರಡೂ ಬದಿಯ ಸಂಘರ್ಷ, ಆ ಎರಡೂ ಬದಿಯ ಸಂಘರ್ಷದಲ್ಲಿ ಯಾರ ಜೊತೆ ಕೂಡ ನನಗೆ ಟಚ್ ಇಲ್ಲ, ಯಾರ ಜೊತೆ ಕೂಡ ನಾನು ಮಾತು ಆಡಲಿಲ್ಲ. ಮೊನ್ನೆ ಗ್ಯಾಗ್ ಆರ್ಡರ್ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜ್ ಮಾಡಿ ವಕಾಲತ್ತಿಗೆ ನಾನು ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ. ಮತ್ತು ಯಾವ ವಿಚಾರದಲ್ಲೂ, ಯಾರ ಕಡೆನೂ ನಾವಿಲ್ಲ. ನಾನು ಪತ್ರಕರ್ತನಾಗಿ ಅದನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ. ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾಂಗ್ ಆಗಲಿ, ಯಾವುದೇ ಟೂಲ್ ಕಿಟ್ ಆಗಲಿ, ಯಾವ ಕಡೆನೂ ನಾನಿಲ್ಲ. ಆದರೆ ಆ್ಯಕ್ಚುಲಿ ಒಂದು ಟೂಲ್ ಕಿಟ್ ವರ್ಕ್ ಮಾಡ್ತಾ ಇದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ. ಈಗ ಸಮೀರ್ ಎಂಬಡಿ ವಿಡಿಯೋ ಮಾಡ್ದ. ಆ ವಿಡಿಯೋದಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅದು ಕೂಡ ತನಿಖೆಗೆ ಒಳಪಡಬೇಕಾಗ್ತದೆ. ತನಿಖೆಯ ಮೂಲಕ ಆತನನ್ನು ಎದುರಿಸಬೇಕಾಗ್ತದೆ.
ಅದು ಬಿಟ್ಟು ಕೆಲವರು ಏನು ಮಾಡ್ತಿದ್ದಾರೆ, ಒಬ್ಬ ಮುಸಲ್ಮಾನ ಮಾತಾಡ್ದ, ಈ ಸಬ್ಜೆಕ್ಟಿನಲ್ಲಿ ಕಮ್ಯುನಿಸ್ಟ್ ಗ್ಯಾಂಗ್ಗಳಿದ್ದಾವೆ, ಈ ಸಬ್ಜೆಕ್ಟಿನಲ್ಲಿ ಬೇರೆ 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 ರೀತಿಯ ಕೈವಾಡಗಳು ಕುತಂತ್ರಗಳು ನಡೀತಿದ್ದಾವೆ ಅಂಥೇಳಿ ಈ ಸಬ್ಜೆಕ್ಟನ್ನ ಕಂಪ್ಲೀಟ್ ಡೈವರ್ಟ್ ಮಾಡಿ ಹಿಂದೂ ಮುಸ್ಲಿಂ ಮಾಡೋದಕ್ಕೆ ಹೊರಟಿದ್ದಾರೆ. ನನಗೆ ಆತಂಕ ಇದೆ, ಅಲರ್ಟ್ ಆಗಿರಿ ಅಂತ ಹೇಳೋದಕ್ಕೆ ಈ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದೀನಿ. ಯಾರೇ ಆಗಲಿ ಅಲ್ಲಿ ನಡೆದಿದೆ ಎನ್ನಲಾದಂತಹ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಅಂತಲೇ ಬಯಸ್ತಾ ಇದ್ದಾರೆ. ಇಂಥವರೇ ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ ಅನ್ನೋದು ಸಾಕ್ಷಿಯಿಂದ ಮಾತ್ರ ಸಾಬೀತಾಗಬೇಕು. ಪತ್ರಕರ್ತನಾಗಿ ನನಗೆ ಅಷ್ಟರ ಮಟ್ಟಿಗೆ ಕಾಮನ್ ಸೆನ್ಸ್ ಅಂತ ಖಂಡಿತ ಇದೆ. ಕಣ್ಣಾರೆ ನೋಡದೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನತ್ತೆ ನಮ್ಮ ಕಾನೂನು. ಕಣ್ಣಾರೆ ನೋಡದೆ ಆಗಿದ್ದು ಸಾಬೀತಾಗದೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳುವಷ್ಟು ದಡ್ಡ ಪತ್ರಕರ್ತ ನಾನು ಅಲ್ಲವೇ ಅಲ್ಲ. ಆದರೆ ತನಿಖೆ ಆಗಬೇಕು. ತನಿಖೆನೇ ಆಗಬಾರ್ದು ಅಂದರೆ, ಹಾಗಾದರೆ ತನಿಖೆ ಆಗಬೇಕು ಅಂದರೆ ಯಾರ ಮೇಲೆ ಆರೋಪ ಇದೆಯೋ, ಯಾರ ಮೇಲೆ ಆರೋಪವನ್ನು ಹೊರಿಸಲಾಗುತ್ತಿದೆಯೋ, ಇವರು ವಿನಾಕಾರಣ ಆರೋಪ ಹೊರಿಸಲಾಗುತ್ತಿದೆ ಅಂತ ಹೇಳ್ಬಿಟ್ಟು ನೀವೊಂದು 10 ವಿಡಿಯೋ ಬಿಟ್ಟು ಅವ್ನು ಹಾಗೆ ಇವನು ಹಿಂಗೆ ಅವ್ನು ಸಾಬಿ ಇವನು ಇದು ಅದು ಈ ಥರ ಬಾಯಿ ಪಡ್ಕೊಳ್ಳೋದ್ರ ಬದಲು ಯಾರ ಮೇಲೆ ಆರೋಪವನ್ನು ಇವರು ಹೊರಿಸ್ತಿದ್ದಾರೋ ಅವರನ್ನು ಸೇರಿಸಿ ಎಲ್ಲರನ್ನು ತನಿಖೆಗೊಳಪಡಿಸಬೇಕು. ಅವನು ಕಾಮಾಂಧನೋ, ಅವನು ಮತಾಂಧನೋ, ಪರಮಾನಂದನೋ, ಇಲ್ಲ ಅಂಧನೋ, ಯಾವ ಅಂಧ ಬೇಕಾರಾಗಲಿ ಪ್ರತಿಯೊಬ್ಬರನ್ನು ಕೂಡ ಎನ್ಕ್ವೈರಿಗೆ ಕರ್ಕೊಂಡೋಗಿ ಕಾನೂನುಬದ್ಧವಾಗಿ ತನಿಖೆ ನಡೆಸಬೇಕು. ಹಾಗೆ ನನ್ನ ವ್ಯಾಪ್ತಿ ಒಳಗಡೆ ಪ್ರಭಾವ, ಒತ್ತಡಗಳು, ಕೆಲಸ ಮಾಡುವಂಥ ಅಪಾಯ ಇದೆ ಅನ್ನುವಂಥ ಆತಂಕ ಇದ್ದರೆ ನಾವು ಕೇಳಕ್ಕೆ ಶಿಫ್ಟ್ ಮಾಡೋಣ ಕೇಸನ್ನು. ತನಿಖೆ ಪ್ರಾಮಾಣಿಕವಾಗಲಿ. ಯಾರನ್ನು ಟಾರ್ಗೆಟ್ ಮಾಡಲ್ಲ. ವಿನಾಕಾರಣ ಸುಮ್ಮನೆ ಯಾರನ್ನು ಟಾರ್ಗೆಟ್ ಮಾಡಿ ಬಲಿ ಹಾಕಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆರೋಪ ಹೊರಿಸಿದ ತಕ್ಷಣ ಅದು ಸಾಬೀತಾಗಬೇಕಂತೇನು ಇಲ್ವಲ್ಲ. ಆದರೆ ಆ ತನಿಖೆ ಪ್ರಾಮಾಣಿಕವಾಗಲಿ. ತನಿಖೆ ಆದ ಮೇಲೂ ಕೂಡ ಅವ್ರ ಹೆಸರೇ ಬಂದಿಲ್ಲ, ಅವ್ರು ಇಲ್ಲ ಅಂತ ಆದಮೇಲೆ ಇದು ತನಿಖೆನೇ ಸರಿಯಿಲ್ಲ ಅಂತ ಹೇಳುವುದರ ಬದಲು ತನಿಖೆ ನಡೆಯುತ್ತಿರುವಂಥ ಹಂತದಲ್ಲೇ ಅದನ್ನು ಹದ್ದಿನ ಕಣ್ಣಿನಿಂದ ಅಬ್ಸರ್ವ್ ಮಾಡಿ ಯಾವುದೇ ಕಾರಣಕ್ಕೂ ತನಿಖೆ ದಿಕ್ಕು ತಪ್ಪದಂತೆ, ಹಾದಿ ತಪ್ಪದಂತೆ ನೋಡಿಕೊಳ್ಳಬೇಕಂತ ಜವಾಬ್ದಾರಿ ಕೂಡ ಕೆಲವರು ನಿರ್ವಹಿಸುತ್ತಿದ್ದಾರೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಆ ಥರದ ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಜಕ್ಕೂ ಪ್ರಾಮಾಣಿಕ ತನಿಖೆಯಾಗಿ ಯಾರ ಮೇಲೆ ಆರೋಪ ಹೊರಿಸ್ತಿದ್ದಾರೋ ಅವ್ರು ಇದರಲ್ಲಿ ನಿರಪರಾಧಿ ಅಂದರೆ ಕೇಸ್ ಖತಮ್ ಅಲ್ವಾ. ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ತನಿಖೆಗೆ ಒತ್ತಾಯಿಸಿದ್ದೀವಿ, ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಬರುವಂಥ ರಿಸಲ್ಟು ಅದು ಏನೇ ಇದ್ದರೂ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಆ ತನಿಖೆನೇ ಸರಿ ಇಲ್ಲ ಅಂದಾಗ ಮತ್ತೊಂದಿಷ್ಟು ದೂರ ಇದು ಸಾಗ್ತದೆ. ಆದರೆ ತನಿಖೆ ಹಂತದಲ್ಲೇ ಒಂದು ಗುಡ್ ಅಬ್ಸರ್ವೇಷನ್ ಇದ್ದರೆ ನಾವು ತನಿಖೆಯ ವರದಿಯನ್ನು ಹೀಗೇ ತನಿಖೆ ಬರಬೇಕು ಅನ್ನುವಂಥ ತೀರ್ಮಾನ ಕೂಡ ನಾವು ಮಾಡಬಾರ್ದಾಗ್ತದೆ. ತನಿಖೆ ತಾರ್ಕಿಕ ಅಂತ್ಯಕ್ಕೆ ಅನಿವಾರ್ಯವಾಗಿದೆ, ಅವಶ್ಯಕವಾಗಿದೆ, ಅದು ನಡೀಲಿ. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿ ಸೇರಿರಲಿ, ಅಲ್ಲಿ 100 ಶವಗಳನ್ನು ಹೂತಿಟ್ಟಿದೆ ಅಂತ ಒಬ್ಬ ಬರ್ತಾನೆ. ಸಹಜವಾಗಿ ಆತಂಕ ಆಗುತ್ತಲ್ವಾ, ಸಹಜವಾಗಿ ಪ್ರಶ್ನೆ ಬರುತ್ತಲ್ವಾ, ಆ ಪ್ರಶ್ನೆಗೆ ಉತ್ತರ ಬೇಕಲ್ವಾ. ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ ಕೂಡಲೇ ನೋಟಿಸ್ ಯಾಕೆ ಕಳಿಸ್ತೀರಿ, ಬಾಯಿ ಮುಚ್ಚೋ ಪ್ರಯತ್ನ ಯಾಕೆ ಮಾಡ್ತೀರಿ? ಯಾರೋ 8 ಜನನ ಬಿಟ್ಬಿಟ್ಟು ಹೋರಾಟ ಮಾಡುವವರ ಸ್ವರೂಪವನ್ನೇ ತಿರುಚಿ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಕೊಟ್ಟು, ಕಮ್ಯುನಿಸ್ಟು ಬೇರೆ ಥರದ ಬಣ್ಣಗಳನ್ನು ಕೊಟ್ಟು, ಕಮ್ಯುನಿಸ್ಟನ್ನು ಯಾಕೆ ತರ್ತಾರೆ ಅಂದರೆ ಅವರು ದೇವರು ನಂಬಲ್ಲ ಅಂಥೇಳಿ. ನಮ್ಮದು ಕೂಡ ಕಮ್ಯುನಿಸ್ಟ್ ಸಿದ್ಧಾಂತವೇ. ದೇವರು ವಿಚಾರನೇ ಇಲ್ಲ ಇಲ್ಲಿ. ಯಾವುದೇ ಕಾರಣಕ್ಕೂ ದೇವರಾಗಲಿ, ದೇವಸ್ಥಾನದ ವಿಚಾರವಾಗಲಿ ಇಲ್ಲವೇ ಇಲ್ಲ ಇಲ್ಲಿ. ನಾವು ಮಾತಾಡ್ತಿರೋದು ಕೃತ್ಯಗಳ ಬಗ್ಗೆ. ಆ ಕೃತ್ಯಗಳಿಗೆ ನ್ಯಾಯ ಬೇಕು. ಆ ಕೃತ್ಯಗಳ ಹಿಂದೆ ಯಾರಿದ್ದಾರೆ ಅವರು ಬೆಳಕಿಗೆ ಬರಬೇಕು ಅಂತ. ನಿಜಕ್ಕೂ ಆ ಕೃತ್ಯ ನಡೆದಿದೆಯಾ, ತನಿಖೆ ಆಗಲಿ. ನಿಜಕ್ಕೂ ಆ ಕೃತ್ಯ ನಡೆದಿದ್ರೆ ನಡೆಸಿದವನು ಯಾರು, ಮಾಡಿದವನು ಯಾರು, ಅವನು ಕೂಡ ಬಯಲಿಗೆ ಬರಲಿ. ಇಷ್ಟೇ ತಾನೇ ಎಲ್ಲರ ನಿರೀಕ್ಷೆ, ಇಷ್ಟೇ ತಾನೇ ಎಲ್ಲರ ಅಪೇಕ್ಷೆ. ಆಗಬೇಕಾಗಿರೋದು ತನಿಖೆ, ಪ್ರಾಮಾಣಿಕ ತನಿಖೆ, ಯಾವುದೇ ಒತ್ತಡವಿಲ್ಲದ, ಯಾರ ಪ್ರಭಾವಕ್ಕೆ ಒಳಗಾಗದ ನೈತಿಕತೆಯ ತನಿಖೆ ಆಗಬೇಕು. ಹಾಗೆ ನನ್ನ ರಾಜ್ಯದಲ್ಲಿ ಪ್ರಭಾವಗಳು ಕೆಲಸ ಮಾಡುವ ಅಪಾಯ ಇದೆ ಅನ್ನುವಂಥ ಗ್ರಹಿಕೆ ಮತ್ತು ಚರ್ಚೆ ಇರೋದ್ರಿಂದ ಕೇರಳದಲ್ಲಿ ವಿಚಾರಣೆ ಆಗಲಿ, ಬೇರೆ ರಾಜ್ಯದಲ್ಲಿ ವಿಚಾರಣೆ ಆಗಲಿ ಅನ್ನುವಂಥ ಒತ್ತಡ ಇದೆಯಲ್ಲ, ಅದಕ್ಕೂ ಕೂಡ ಮಾನ್ಯತೆ ಸಿಕ್ಕಬೇಕಾಗಿದೆ. ಆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಮೊದಲೇ ಹೇಳ್ದಂಗೆ ಯಾರು ಮುಗ್ಸೋಕ್ಕಾಗಲ್ಲ, ಯಾರು ವಿನಾಕಾರಣ ಮುಗ್ಸೋಕ್ಕಾಗಲ್ಲ, ಯಾರು ವಿನಾಕಾರಣ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವು ಹೋಗಬೇಕಾಗಿದೆ. ನನ್ನ ಇವತ್ತಿನ ವಿಡಿಯೋದ ಉದ್ದೇಶ ಒಂದೇ, ಒಂದು ವಿಚಾರವನ್ನು ಧಾರ್ಮಿಕವಾಗಿ ಹಾದಿ ತಪ್ಪಿಸುವ
ಪ್ರಯತ್ನ ನಡೀತಿದೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಈವನ್ ಸಮೀರ್, ಮಟ್ಟಣ್ಣ, ತಿಮ್ಮರೋಡಿ ಅವರಾಗಲಿ, ಪ್ರಗತಿಪರರಾಗಲಿ ಯಾರೂ ಕೂಡ ದೇವರ ಬಗ್ಗೆ, ದೇವರ ಸ್ಥಾನದ ಬಗ್ಗೆ, ಕ್ಷೇತ್ರದ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ಆ ವಿಚಾರಕ್ಕೆ ಇವರು ಹೋಗ್ತಾನೇ ಇಲ್ಲ. ನಾವೊಬ್ಬ ಪತ್ರಕರ್ತನಾಗಿ ಎರಡೂ ಬದಿಯಲ್ಲಿ ಏನು ನಡೀತಿದೆ ಅನ್ನೋದನ್ನು ವಿಮರ್ಶೆ ಮಾಡ್ತಾ ಇದ್ದೀರಿ. ಆ ಬದಿಯವರು ಅವರು ಮಾತನಾಡದ ವಿಚಾರವನ್ನೇ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲೊಬ್ಬ ಸಮೀರ ಇದ್ದ, ಅಲ್ಲೊಬ್ಬ ಇನ್ನೊಬ್ಬ ಯಾರೋ ಇದ್ದ ಅನ್ನೋ ಕಾರಣಕ್ಕೆ ಅದನ್ನು ಹಿಂದೂ ಮುಸ್ಲಿಂ ಆಗಿ ಡೈವರ್ಟ್ ಮಾಡುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಬಿಡಿ. ಜನ ಅಲರ್ಟ್ ಆಗಬೇಕು. ಅವರು ಯಾವುದೇ ಕಾರಣಕ್ಕೂ ಕ್ಷೇತ್ರದ ಬಗ್ಗೆ, ಯಾವುದೇ ಕಾರಣಕ್ಕೂ ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ಮಾತಾಡ್ತಿಲ್ಲ. ಬಟ್ ನೀವೇನು ಮಾಡ್ತಿದ್ದೀರಿ? ಮಿಕ್ಕಿದೆಲ್ಲವನ್ನು ಬಿಟ್ಟು ಅವರ ದೇವರ ಬಗ್ಗೆ, ಕ್ಷೇತ್ರದ ಬಗ್ಗೆ, ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ನೆರೆಟಿವ್ನ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಅದು ಅತಿ ಶುದ್ಧ ಸುಳ್ಳು. ಆದರೆ ಈ ಬದಿಯಿಂದನೂ ಕೂಡ ಇಂಥವರೇ ಇವನೇ ಮಾಡ್ದ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಬಲವಾದ ಸಾಕ್ಷ್ಯಾಧಾರಗಳನ್ನು ಇವತ್ತು SIT ಮುಂದೆ ಇಟ್ಟು ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಇಡೀ ಇವತ್ತು SIT ಮುಂದೆ ನಿಮ್ಮ ಹತ್ರ ಏನೇನು ದಾಖಲೆ ಇದೆ ಇಡೀ. ಅಲ್ಲಿ ಹೂತಿಟ್ಟಂಥ ಶವಗಳು, ಹೂತಿಟ್ಟ ಸತ್ಯಗಳು ಹೊರಗೆ ಬರಬೇಕು. ಇಷ್ಟೇ ಎಲ್ಲರ ನಿರೀಕ್ಷೆ. ಅವರ ಪರ ಇವ್ರ ಪರ ಕತೆಗಳೇ ಇಲ್ಲ. ಇಲ್ಲಿ ಸೌಜನ್ಯಗಳಂಥ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಆ ಕಡೆ ಮಿಡಿಯುತ್ತೆ. ಪ್ರಭಾವಕ್ಕೇನು ಒಳಗಾಗಲ್ಲ. ಒತ್ತಡಗಳನ್ನೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಯಾವ ಧರ್ಮ ಇದೆ? ಯಾವ ಜಾತಿಗಳಿದ್ದಾವೆ? ಸೌಜನ್ಯ ಹಿಂದೂ ಹೆಣ್ಣು ಮಗಳಲ್ವ? ಎಲ್ಲ ಆಯಿತು ಹಿಂದುತ್ವ ಸಂಘಟನೆಗಳು. ಏನು ಮಾಡ್ತಾ ಇದ್ದೀರಾ? ತನಿಖೆಗಾದರೂ ಆಗ್ರಹ ಮಾಡಬೇಕಲ್ಲ. ಇವ್ರ ಜೊತೆ ಸೇರ್ಕೊಳ್ಳೋದೇ ಬೇಡಪ್ಪ ನೀವು. ಇದೊಂದು ಗ್ಯಾಂಗು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಹಾಗಾಗಿ ಅವ್ರ ಜೊತೆ ನಾವು ಕಾಣಿಸಿಕೊಂಡ್ರೆ ನಮ್ಮನ್ನು ಕೂಡ ಅವರನ್ನು ಟಾರ್ಗೆಟ್ ಮಾಡುವ ಗುಂಪು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡುವಂಥ ಅಪಾಯ ಇದೆ ಅನ್ನೋದಾದರೆ ನೀವು ಸಪ್ರೇಟಾಗಿ ಆಗ್ರಹ ಮಾಡಿ. ಸೌಜನ್ಯಗಳನ್ನು ಕೊಂದವನು ಸಂತೋಷ್ ರಾವ್ ಅಲ್ಲ ಅಂದ ಮೇಲೆ ಯಾರು? ಅವ್ರಿಗೆ ಉತ್ತರ ಸಿಗಲೇಬೇಕು. ಅದು ಬಿಡ್ಬಿಡು ಹಿಂದೂ ಹುಡುಗಿ. ಯಾರಿಗೆ ಗೊತ್ತು ಕೊಲೆ ಮಾಡಿದವನು ನಾಳೆ ಆರೋಪಿ ಯಾವ ಧರ್ಮಕ್ಕೆ ಸೇರಿದವನು ಸಿಗ್ತಾನೋ, ಇಲ್ಲ ಇವ್ರು ಹೇಳ್ದಂಗೆ ಅವನೇ ಮಾಡಿರ್ತಾನೋ, ಯಾರು ಗೊತ್ತು? ನಿರ್ದಿಷ್ಟವಾದ ವಿಚಾರಕ್ಕೆ, ಲಾಭದಾಯಕ ವಿಚಾರಕ್ಕೆ ಮಾತ್ರ ಹಿಂದುತ್ವ, ಇಸ್ಲಾಂ ತತ್ವ ಅಂತ ಹೇಳ್ಬಿಟ್ಟು ಧರ್ಮದ ರಾಜಕಾರಣವನ್ನು ಮಾಡ್ತಾ ಹೋದರೆ ಜನ ನಂಬಲ್ಲ. ಆಗ್ರಹ ಮಾಡಿ ನೂರಾರು ಶವಗಳ ವಿಚಾರ ಇಡೀ ನ್ಯಾಷನಲ್ ಮೀಡಿಯಾ ಇವತ್ತು ಫೋಕಸ್ ಆಗ್ತಾ ಇದೆ. ಈಗ ಬಂದು ಸ್ಟೇಟ್ಮೆಂಟ್ ಕೊಟ್ಟೋನೋ, ನಿಜ ಹೇಳ್ತಾನೋ, ಸುಳ್ಳು ಹೇಳ್ತಾನೋ ಎಲ್ಲ ತನಿಖೆ ಆಗ್ತದೆ. ಮಂಪರ ಪರೀಕ್ಷೆಗಿಂತ ಮುಂಚೆ ಅಗಿಬೇಕಲ್ಲ, ಅವ್ನು ತೋರಿಸ್ಬೇಕಲ್ಲ. ಆಗದ ಮೇಲೆ ಅಲ್ಲಿ ಆ ಹೆಣಗಳು ಯಾರು ಹೋತಿದ್ದು, ಯಾರ ಹೆಣ ಅದು, ಏನು ಕತೆ ಅದು, ಎನ್ಕ್ವೈರಿ ಆಗ್ಬೇಕು. ಅದು ನಿಜಕ್ಕೂ ಕೊಲೆ ಆಗಿನೇ ಅಲ್ಲಿ ತಗೊಂಡೋಗಿ ಹೋತಿದ್ದಾರಾ, ಇಲ್ಲ ಅವರೇ ಹೇಳೋ ಥರ ಆತ್ಮಹತ್ಯೆ ಅಂತ ಪ್ರಕರಣಗಳಿದ್ವು, ಅದನ್ನು ಲೀಗಲ್ ಆಗಿನೇ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಲವಾರು ದಶಕಗಳು, ಹೆಚ್ಚು ಕಮ್ಮಿ ಶತಮಾನಗಳ ಪುಣ್ಯ ಸ್ಥಳ. ಆ ಪುಣ್ಯಕ್ಷೇತ್ರದಲ್ಲಿ ಜೀವನದಲ್ಲಿ ಜಿಗುಪ್ಸಿಕೊಂಡರೆಲ್ಲ ಆತ್ಮಹತ್ಯೆ ಮಾಡ್ಕೊತಿದ್ರು. ಏನೇನೋ ವಾದ ಬರ್ತಿದೆ, ಈ ಕಡೆ ಆ ಕಡೆ ಎಲ್ಲ ಕಡೆ ವಾದನೆ ಅಲ್ವಾ. ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಅವರನ್ನು ತಗೊಂಡೋಗಿ ನಾವು ಉಳಿದೀವಿ ಅಂತೇಳಿ ಸಮರ್ಥನೆ ಆಗಬಾರ್ದು. ಈ ಕಡೆ ಆರೋಪ ಬರ್ತಾ ಇದೆ, ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ, ಕೊಲೆಯಾದ ಶವಗಳನ್ನು ಹೂತಿದ್ದೇನೆ ಅಂತ ಈತ ಹೇಳ್ತಾ ಇದ್ದಾನೆ. ಆ ಕಡೆ ಆತ್ಮಹತ್ಯೆ ಆದಂತಹ ಶವಗಳನ್ನು ಹೂತಿರೋದು ಅಂತ ಹೇಳ್ತಾರೆ. ನೀನು ಕಳ್ಳ ಅಂತ ಇವನು ಹೇಳ್ತಾ ಇದ್ದಾನೆ, ನಾನು ಕಳ್ಳ ಅಲ್ಲ ಅನ್ನುವಂತಹ ಸಮರ್ಥನೆ ನಡೀತಿದೆ. ಅದೆಲ್ಲ ಆಗಬೇಕಾಗಿರೋದು. ಆತ್ಮಹತ್ಯೆ ಕೊಲೆಯೋ ಶವ ತೆಗೆದ ಮೇಲೆ ಪ್ರಾಮಾಣಿಕವಾದ ತನಿಖೆ ಆದರೆ, DNA ಪರೀಕ್ಷೆಗಳಾದರೆ, ಏನು 10 ವರ್ಷ 100 ವರ್ಷ ಏನೇನೋ ಕತೆಗಳಿದ್ದಾವೆ, ಸ್ಕೆಲಿಟನ್ಗಳು ಸಿಗ್ತವೆ. ಅಷ್ಟು ಈ ಕೊಲೆಗಿಲೆ ಇವೆಲ್ಲ ಸಾಬೀತು ಮಾಡೋದು ಭಾಳ ಟಫೆಸ್ಟ್ ಸಿಚುವೇಶನ್. ತೀರಾ ಕಡ್ದು ಮೂಳೆ ಗಿಳೆಗೆಲ್ಲ ಏಟಾಗಿ ಆ ಕಟ್ಟಿಂಗ್ಸ್ ಏನಾದರೂ ಕಾಣಿಸಿದ್ರೆ ಖಂಡಿತವಾಗಲೂ ಇದು ಈ ಸ್ಕೆಲಿಟನ್ ಯಾರಿಗೆ ಸಂಬಂಧಪಟ್ಟಿದ್ದು ತನಿಖೆ ಆಗ್ತಿದೆ. ಬಟ್ ಇದನ್ನು ಕಡಿಯಲಾಗಿದೆ. ಅಲ್ಲಿಗೆ ಈ ಕಡೆಯಿಂದ ಬಂದಂಥ ಒಬ್ಬ ಅಪರಿಚಿತ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಸಮೀರ್ MD ವಿಡಿಯೋ ಪ್ರಕಾರ ಯಾರೊಬ್ಬ ಭೀಮಾ ಆತ ಹೇಳಿದ ಪ್ರಕಾರವೇ ಒಂದು ಕೊಲೆ ಆಗಿದೆ. ಒಂದು ಕಡಿದ ಸ್ಥಿತಿಯಲ್ಲಿರುವಂಥ ಸ್ಕೆಲಿಟನ್ ಸಿಕ್ಕಿದ್ರೂ ಸಾಕು, ಈ ಕೇಸಿಗೆ ಜೀವ ಬರ್ತದೆ. ಏನೂ ಸಿಗದೆ ಇದ್ದರೆ ಸತ್ತು ಹೋಗುವಂಥ ಸಾಧ್ಯತೆ ಇದೆ. ಲೀಗಲ್ ಆಗಿ ಆತ್ಮಹತ್ಯೆ ಆದವರನ್ನು ಮಣ್ಣು ಮಾಡಲಾಗಿದೆ ಅನ್ನುವಂಥ ಸ್ಟೇಟ್ಮೆಂಟು ಕೊಡ್ತಾರೆ. ಲೀಗಲ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಯಾವ ಸ್ಟೇಷನಲ್ಲಿ ಯಾವಾಗ ಏನೇನು ಪ್ರಕರಣ ದಾಖಲಾಗಿದೆ ಎಲ್ಲದೂ ಕೂಡ ಕನ್ಸಿಡರ್ ಆಗ್ತವೆ. ಕೇಸು ತುಂಬ ಕ್ರಿಟಿಕಲ್ ಕೇಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ನೋಡೋಣ, ಒಳ್ಳೆ ರಿಸಲ್ಟ್ ಬರ್ಬೋದು. ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ, ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ, ಪ್ರಭಾವಕ್ಕೆ ಒಳಗಾಗಲ್ಲ, ಒತ್ತಡಕ್ಕೆ ಒಳಗಾಗಲ್ಲ ಅನ್ನುವಂಥ ನಂಬಿಕೆ ಇದೆ.
ಅದಾದಮೇಲೆ ಕೇರಳದಲ್ಲಿ ವಿಚಾರಣೆ ನಡೀಲಿ, ಇನ್ನಿತರ ಅಂಶಗಳ ಕುರಿತು ಕೂಡ ನ್ಯಾಯಾಲಯದಲ್ಲಿ ದಾವೆಗಳನ್ನು ಹೂಡಲಾಗಿದೆ. ಆ ಚರ್ಚೆ ಕೂಡ ನಡೀತಿದೆ. ನೋಡೋಣ, ಆಗಲಿ. ಒಂದಿಷ್ಟು ಕೊಲೆಗಳ ರಹಸ್ಯ ಭೇದಿಸೋ ಬರದಲ್ಲಿ ಒಂದಿಷ್ಟು ಕೊಲೆಗಳಿಗೆ ಪ್ರೇರೇಪಣೆ ನೀಡುವಂಥ ಪ್ರಯತ್ನಗಳಾಗಬಾರದು. ಈ ಆತಂಕ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ.